ಮಧ್ಯರಾತ್ರಿಯಲ್ಲಿ ಭಾರತೀಯ ಸೇನೆ ಮಾಡಿದಂತಹ ಕಾರ್ಯಾಚರಣೆಗೆ ಪಾಕಿಸ್ತಾನ ಅಕ್ಷರಶಃ ಪತರುಗುಟ್ಟಿ ಹೋಗಿದೆ. ಒಂದು ಜಾಗದಲ್ಲಿ ಎಲ್ಲ ದಾಳಿಯಾಗಿತ್ತು, 9 ಜಾಗಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. 9 ಉಗ್ರ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ. ಉಗ್ರ ಹಫೀಜ್ ಸಯೀದ್ ಕೇಂದ್ರ ಕಚೇರಿಯನ್ನ ಉಳಿಸ್ ಮಾಡಿದೆ ಭಾರತೀಯ ಸೇನೆ. ಪಾಕಿಸ್ತಾನದ ಮುರೀದ್ಕಿಯಲ್ಲಿರುವಂತಹ ಉಗ್ರ ಹಫೀಜ್ ಸಯೀದ್ನ ಮದ್ರಸಾನ ನೆಲಸಮ ಮಾಡಲಾಗಿದೆ. ಹಫೀಜ್ಗೆ ಸಂಬಂಧಪಟ್ಟಂತಹ ಮದ್ರಸಾ ಇದು ಅಂತ ಹೇಳಿ ಭಾರತೀಯ ಸೇನೆ ಮಾಹಿತಿಯನ್ನ ಕೊಡ್ತಾ ಇದೆ. ಲಷ್ಕರ್ ಎ ತೊಯ್ಬಾ ಹೆಡ್ ಕ್ವಾರ್ಟರ್ಸ್ ಆಗಿದ್ದು ಇದೇ ಮಸೀದಿ. ಟಾರ್ಗೆಟೆಡ್ ದಾಳಿಯನ್ನ ಮಾಡಿವೆ ಭಾರತೀಯ ಸೇನಾ ಪಡೆಗಳು. ಉಗ್ರ ಅಜ್ಮಲ್ ಕಸಬ್ ವಿಚಾರಣೆಯ ಸಂದರ್ಭದಲ್ಲಿ ಹಫೀಜ್ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಹಫೀಜ್ ನನ್ನ ಇದೇ ಮದ್ರಸಾದಲ್ಲಿ ಅಜ್ಮಲ್ ಕಸಬ್ ಭೇಟಿಯಾಗಿದ್ದ. ಇದೀಗ ಅದೇ ಮುರೀದ್ಕಿಯ ಮದ್ರಸಾವನ್ನ ನೆಲಸಮ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. 2 ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮೊದಲ ದೃಶ್ಯ ಹಫೀಜ್ ಸಯೀದ್ನ ಹೆಡ್ ಕ್ವಾರ್ಟರ್ ಆಗಿದ್ದಂತಹ ಮದ್ರಸಾದ ಕಟ್ಟಡ, ಮದ್ರಸಾದ ಹೆಸರು, ಆದ್ರೆ ಒಳಗೆ ನಡೀತಾ ಇದ್ದಿದ್ದು ಉಗ್ರ ಚಟುವಟಿಕೆ. ಭಾರತದ ವಿರುದ್ಧ ವಿಧ್ವಂಸಕ ಕೃತ್ಯವನ್ನ ಮಾಡುವುದು ಹೇಗೆ ಅನ್ನುವಂಥ ಪ್ಲಾನಿಂಗ್ ಆಗ್ತಾ ಇದ್ದಿದ್ದು ಉಗ್ರ ಹಫೀಜ್ ಸಯೀದ್ನ ಅದೇ ಮದ್ರಸಾದಲ್ಲಿ. ಅದೇ ಮದ್ರಸಾನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಪಾಕಿಸ್ತಾನದ ಮುರೀದ್ಕೆ ಪ್ರದೇಶದಲ್ಲಿ ಇದ್ದಂತಹ ಮದ್ರಸಾ ಅದು. ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಹೆಡ್ ಕ್ವಾರ್ಟರ್ ಆಗಿತ್ತು ಈ ಮದ್ರಸಾ. ಆ ಮದ್ರಸಾ ಯಾವ ರೀತಿ ಛಿದ್ರ ಆಗಿದೆ ಅನ್ನುವುದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಭಾರತೀಯ ಸೇನೆಯ ದಾಳಿಯ ಪರಿಣಾಮ ಇದು. ಜೈಷ್ ಎ ಮೊಹಮ್ಮದ್ನ ಕೇಂದ್ರ ಕಚೇರಿ 15 ಎಕರೆ ಪ್ರದೇಶದಲ್ಲಿತ್ತು. ಇದರಲ್ಲಿ ಪ್ರತಿ ವರ್ಷ 600 ಉಗ್ರರಿಗೆ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಮಸೂದ್ ಅಜರ್, ಯೂಸುಫ್ ಅಜರ್, ಮೌಲಾನಾ ಅಮರ್ ಪ್ರಮುಖ ಉಗ್ರ ನಾಯಕರ ಅಡಗು ತಾಣವೂ ಕೂಡ ಇದೇ ಮದ್ರಸಾ ಆಗಿತ್ತು. ಮೌಲಾನಾ ರಫೀಕ್ಗೆ ಇದೇ ಸ್ಥಳದಲ್ಲಿ ತರಬೇತಿಯನ್ನ ಕೊಡುವಂತಹ ಕೆಲಸವನ್ನ ಉಗ್ರರು ಮಾಡಿದ್ರು. ಉಗ್ರರ ದಾಳಿಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮತ್ತೊಂದು ಪ್ರಮುಖ ಅಪ್ಡೇಟ್. ಜೈಷ್ ಎ ಮೊಹಮ್ಮದ್ನ ಕೇಂದ್ರ ಕಚೇರಿ 15 ಎಕರೆ ಪ್ರದೇಶದಲ್ಲಿತ್ತು. ಪ್ರತಿ ವರ್ಷ 600 ಉಗ್ರರಿಗೆ ತರಬೇತಿಯನ್ನ ನೀಡುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇತ್ತು. ಅಂದ್ರೆ ಹೆಸರಿಗೆ ಮದ್ರಸಾ, ಆದ್ರೆ ಇದು ಉಗ್ರರನ್ನ ತಯಾರು ಮಾಡುವಂತಹ ಕಾರ್ಖಾನೆಯಾಗಿತ್ತು, ಫ್ಯಾಕ್ಟರಿ ಆಗಿತ್ತು. ಯುವಕರ ತಲೆಯನ್ನ ಕೆಡಿಸಿ ಅವರ ಬ್ರೈನ್ ವಾಶ್ ಅನ್ನ ಮಾಡಿ ಅವರನ್ನ ಉಗ್ರರನ್ನಾಗಿ ತಯಾರು ಮಾಡಲಾಗ್ತಾ ಇತ್ತು. ತಾವೆಲ್ಲೋ ಸೇಫ್ ಆಗಿ ಕೂತ್ಕೊಳ್ಳೋದು, ಬೇರೆ ಯುವಕರನ್ನ ಬಲಿ ಹಾಕೋದು, ಭಾರತದ ವಿರುದ್ಧ ಛೂ ಬಿಡೋದು, ಹೋಗಿ ಭಾರತದಲ್ಲಿ ಉಗ್ರ ಕೃತ್ಯವನ್ನ ಮಾಡಿ, ವಿಧ್ವಂಸಕ ಕೃತ್ಯವನ್ನ ಮಾಡಿ, ಕಾಶ್ಮೀರದಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡಿ, ಹೀಗೆ ಆ ಉಗ್ರರಿಗೆ ತರಬೇತಿಯನ್ನ ಕೊಡ್ತಾ ಇದ್ದಿದ್ದು. ಒಬ್ರಲ್ಲ ಇಬ್ರಲ್ಲ, 600 ಉಗ್ರರಿಗೆ ತರಬೇತಿಯನ್ನ ನೀಡಲಾಗ್ತಾ ಇತ್ತಂತೆ. 15 ಎಕರೆ ಪ್ರದೇಶದಲ್ಲಿ ಈ ಜಾಗ ಇತ್ತು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ ಇದಾಗಿತ್ತು. ಇಲ್ಲಿ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಆದ್ರೆ ಈಗ ಅದೇ ಉಗ್ರ ಟಾರ್ಗೆಟ್ ನ ಧ್ವಂಸ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಮದ್ರಸಾದಲ್ಲೇ ಇತ್ತು ಸ್ವಿಮ್ಮಿಂಗ್ ಪೂಲ್, ಫೈರಿಂಗ್ ರೇಂಜ್. ತರಬೇತಿ ನಿರತ ಉಗ್ರರಿಗೆ ಥೆರಪಿಗೂ ಇಲ್ಲೇ ಅತ್ಯಾಧುನಿಕ ವ್ಯವಸ್ಥೆಗಳಿದ್ವು. ಉಗ್ರರಿಗೆ ಸ್ವರ್ಗ ಸೇರ್ತೀರಿ ಅಂತಾನು ಇಲ್ಲಿ ಬ್ರೈನ್ ವಾಶ್ ಮಾಡಲಾಗ್ತಾ ಇತ್ತು. ನೀವು ಪ್ರಾಣ ಕೊಟ್ರೆ ಇಲ್ಲಿಂದಾನೇ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ ಬ್ರೈನ್ ವಾಶ್ ಮಾಡುವಂತಹ ಕೆಲಸವನ್ನ ಈ ಜಾಗದಲ್ಲಿ ಮಾಡಲಾಗ್ತಾ ಇದ್ದಿತ್ತು. ಮದ್ರಸಾದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಫೈರಿಂಗ್ ರೇಂಜ್ ಇತ್ತು, ಜಿಮ್ ಇತ್ತು. ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳು ಕೂಡ ಇದೇ ಮಸೀದಿಯಲ್ಲಿ, ಇದೇ ಮದ್ರಸಾದಲ್ಲಿದ್ವು. ಇಲ್ಲಿಂದಾನೇ ಉಗ್ರರನ್ನ ತಯಾರು ಮಾಡಲಾಗ್ತಾ ಇದ್ದಿತ್ತು. ವಿಧ್ವಂಸಕ ಕೃತ್ಯವನ್ನ ಮಾಡಿ ನೀವು ಸತ್ತು ಹೋದ್ರೆ, ನೀವೇನಾದ್ರೂ ಈ ಕಾರ್ಯಾಚರಣೆಯಲ್ಲಿ ಸತ್ತು ಹೋದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ ಅವರ ಬ್ರೈನ್ ವಾಶ್ ಮಾಡಲಾಗ್ತಾ ಇತ್ತು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಮದ್ರಸಾ ಅಲ್ಲ, ಹೆಸರಿಗೆ ಮದ್ರಸಾ, ಕಟ್ಟಡ ಮದ್ರಸಾದ ರೀತಿ, ಆದ್ರೆ ಒಳಗೆ ಇದ್ದಿದ್ದು ಉಗ್ರರನ್ನ ತಯಾರು ಮಾಡುವಂತಹ ಕಾರ್ಖಾನೆ. ಸೀದಾ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿ ತಯಾರು ಮಾಡ್ತಾ ಇದ್ರು. ಈಗ ಭಾರತೀಯ ಸೇನೆ ಸೀದಾ ನರಕಕ್ಕೆ ಪಾರ್ಸಲ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ಡೀಟೇಲ್ಸ್ ಕೊಡೋದಾದ್ರೆ ಜಗದೀಶ್. ವಿದ್ಯಶ್ರೀ, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂಲ
ಏನಂದ್ರೆ ಟ್ರೈನಿಂಗ್ ಸೆಂಟರ್ ಮತ್ತೆ ಅಲ್ಲಿ ಏನಂತಂದ್ರೆ ಎಲ್ಲಾ ಉಗ್ರರನ್ನ ಟ್ರೈನಿಂಗ್ ಮಾಡುವಂತಹ ಕೆಲಸ, ಅದೇ ಒಂದು ಸ್ಥಳವನ್ನ ಈಗ ಭಾರತ ಸೇನೆ ಮಟ್ಯಾಶ್ ಮಾಡುವಂತಹ ಕೆಲಸವನ್ನ ಮಾಡಿದೆ, ಸಂಪೂರ್ಣವಾಗಿ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡಿದೆ. ಇದು ಬರುವಂತದ್ದು ಪಾಕಿಸ್ತಾನದ ಒಳಗಡೆ, ನಾಟ್ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲೂ ಅಲ್ಲ, ಪಾಕಿಸ್ತಾನದ ಏನಂತಂದ್ರೆ ಪಂಜಾಬ್ ಪ್ರಾಂತ್ಯದಲ್ಲಿ ಇರುವಂತಹ ಈ ಸ್ಥಳವನ್ನ ಭಾರತ ಸೇನೆ ತಡರಾತ್ರಿ 1:44 ಪೂರ್ತಿಯಾಗಿ ಮಟ್ಯಾಶ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಏನಂದ್ರೆ ಮಸೀದಿಯ ರೀತಿಯಲ್ಲಿ ಕಾಣುವಂತಹ ಉಗ್ರರ ಟ್ರೈನಿಂಗ್ ಸೆಂಟರ್ ಬರೋಬ್ಬರಿ 15 ಎಕರೆ ಇರುವಂತದ್ದು. ಈ 15 ಎಕರೆ ಒಳಗಡೆ ಅಂದ್ರೆ ಫುಲ್ ಹೈಟೆಕ್ ಎಲ್ಲಾ ರೀತಿಯ ವ್ಯವಸ್ಥೆಗಳಿರುತ್ತೆ. ಪ್ರತಿ ವರ್ಷ 600ಕ್ಕೂ ಹೆಚ್ಚು ಉಗ್ರರನ್ನ ಇದೇ ಒಂದು ಸ್ಥಳದಲ್ಲಿ ಟ್ರೈನಿಂಗ್ ಅನ್ನ ಮಾಡಿ ಅವರನ್ನ ಭಾರತಕ್ಕೆ ಏನಂದ್ರೆ ದಾಳಿ ಮಾಡೋದಕ್ಕೆ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಮೊದಲು ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಆಗುತ್ತೆ, ತದನಂತರ ಅವ್ರನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಹೆಚ್ಚುವರಿ ಟ್ರೈನಿಂಗ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಗುಡ್ಡಗಾಡಿನ ಪ್ರದೇಶದಲ್ಲಿ ಅವರು ಫುಲ್ಲಿ ಟ್ರೈನ್ ಆಗಿದ್ದೇ ಆದ್ರೆ ಅವರು ನೇರವಾಗಿ ಭಾರತಕ್ಕೆ ಎಂಟ್ರಿನ ಕೊಡಬಹುದು. ಮತ್ತೆ ಇದೇ ಸ್ಥಳದಿಂದ 2026-11 ನಡೆದಿರ್ತಕ್ಕಂತಹ ಮುಂಬೈ ದಾಳಿಯ ಸಂದರ್ಭದಲ್ಲೂ ಸಹಿತ ಇದೇ ಒಂದು ಸ್ಥಳದಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಟ್ರೈನಿಂಗ್ ಉಗ್ರರೇ ಬಂದು ಮುಂಬೈನಲ್ಲಿ ದಾಳಿಯನ್ನ ಮಾಡಿದ್ರು ಅನ್ನುವಂತಹ ಮಾಹಿತಿ ಸಹಿತ ಗೊತ್ತಾಗ್ತಾ ಇದೆ. ಈ ಒಂದು ಟ್ರೈನಿಂಗ್ ಸೆಂಟರ್ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಅತಿ ದೊಡ್ಡದಾದಂತಹ ಏನಂದ್ರೆ ಕಮಾಂಡರ್ಸ್ ಗಳು ಯಾರಿರ್ತಾರೆ ಆ ಕಮಾಂಡರ್ಸ್ ಗಳು ಬಂದು ಈ ಸ್ಥಳದಲ್ಲಿ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಇಲ್ಲೇ ಮೊದಲ ಬಾರಿಗೆ ಉಗ್ರರ ಸಂಘಟನೆಗೆ ಸೇರ್ಪಡೆ ಆಗುವಂತಹ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಬ್ರೈನ್ ವಾಶ್ ಮಾಡುವಂತಹ ಕೆಲಸಗಳನ್ನ ಸಹಿತ ಮಾಡುತ್ತೆ. ಯಾಕಂದ್ರೆ ಇದು ಒಂದು ಮಸೀದಿ ಆಗಿರುವಂತದ್ದು. ಈ ಮಸೀದಿಯಲ್ಲಿ ನೀವು ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದೆ ಆದ್ರೆ ಇಲ್ಲಿನ ಒಂದು ಸಂದೇಶವನ್ನ ನೀವು ವಿಶ್ವದ ಮುಂಗಡೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದೆ ಆದ್ರೆ ನೀವು ಶತ್ರು ಪರವಾಗಿಲ್ಲ, ಆ ಸಂದರ್ಭದಲ್ಲಿ ನೇರವಾಗಿ ನೀವು ಏನಂದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅನ್ನುವಂತಹ ಏನಂದ್ರೆ ಮನಸ್ಥಿತಿಯನ್ನ ಕ್ರಿಯೇಟ್ ಮಾಡುವಂತದ್ದು ಇದೇ ಸ್ಥಳದಲ್ಲಿ. ಹಾಗಾಗಿ ಇದೇ ಸ್ಥಳದಲ್ಲಿ ಬಹಳಷ್ಟು ಜನ ಏನಂದ್ರೆ ಉಗ್ರರಾಗಿ ಕನ್ವರ್ಟ್ ಆಗಿರುವಂತಹ ಘಟನೆ ಮತ್ತೆ ಸ್ಥಳ ಇದು ಆಗಿತ್ತು. ಹಾಗಾಗಿ ಇದೇ ಸ್ಥಳವನ್ನ ಭಾರತ ಈಗ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹ ಕೆಲಸವನ್ನ ಮಾಡಿದೆ. ಮತ್ತೆ ಈ ಒಂದು ಮಸೀದಿಯ ಒಳಗಡೆ ಏನಂದ್ರೆ ಉಗ್ರರ ಟ್ರೈನಿಂಗ್ ಸೆಂಟರ್ ಅನ್ನ ಏನ್ ಕರೆಯಲಾಗುತ್ತಲ್ಲ, ಈ ಟ್ರೈನಿಂಗ್ ಸೆಂಟರ್ ಒಳಗಡೆ ಏನಂತಂದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅದಾದ್ಮೇಲೆ ಅವರಿಗೆ ಅತ್ಯಾಧುನಿಕ ಜಿಮ್ ಇರುವಂತದ್ದು, ಅವರಿಗೆ ಹೈಟೆಕ್ ಸ್ಪಾ ಆಗಿರ್ಬೋದು ಅಥವಾ ಮಸಾಜ್ ಸೆಂಟರ್ ಆಗಿರ್ಬೋದು ಇದೇ ಒಂದು ಏನಂದ್ರೆ ಉಗ್ರರ ನೆಲೆ ಆಗಿರ್ತಕ್ಕಂತಹ ಮಸೀದಿಯ ಒಳಗಡೆ ಇದೆ. ಮತ್ತೆ ಯಾರೆಲ್ಲ ಏನಂದ್ರೆ ಕಮಾಂಡರ್ಸ್ ಗಳು ಇರ್ತಾರೆ, ಉಗ್ರರ ಕಮಾಂಡರ್ಸ್ ಗಳು ಇರ್ತಾರೆ, ಆ ಎಲ್ಲಾ ಕಮಾಂಡರ್ಸ್ ಗಳಿಗೂ ಸಹಿತ ಮೊದಲು ಇಲ್ಲೇ ಏನಂತಂದ್ರೆ ಬಂದು ಏನಂದ್ರೆ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಭಾರತದ ಪಾಲ್ಗೆ ಇದು ಅತಿ ದೊಡ್ಡದಾದಂತಹ ಯಶಸ್ಸು ಅಂತಾನೆ ಹೇಳ್ಬೇಕು. ಕಾರಣ ಏನು ಅಂದ್ರೆ ಈ ಒಂದು ಸ್ಥಳಕ್ಕೆ ಯಾರೂ ರೀಚ್ ಆಗೋದಿಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪಾಕ್ನ ಉಗ್ರರಿದ್ರು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಕಮಾಂಡರ್ಸ್ ಗಳು, ಅದರಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಇರುವಂತಹ ಉಗ್ರರ ಕಮಾಂಡರ್ ಗಳಾಗಿರುವಂತಹ ಮಸೂದ್ ಅಜರ್ ಆಗಿರ್ಬೋದು, ಯೂಸುಫ್ ಅಜರ್ ಆಗಿರ್ಬೋದು ಅಥವಾ ಮೌಲಾನಾ ಅಮರ್ ಇದೇ ಸ್ಥಳದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ರು. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿತ್ತು ಅಂತಂದ್ರೆ ಪ್ರತಿ 15 ದಿವಸಕ್ಕೊಮ್ಮೆ ಹೊಸ ಕಮಾಂಡರ್ ಗಳನ್ನ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಸಹಿತ ಇದೇ ಒಂದು ಸ್ಥಳದಲ್ಲಿ ನಡೀತಾ ಇತ್ತು. ಇಲ್ಲಿನ ಆಪರೇಟ್ ಮೂಲಕವಾಗಿ ಬೇರೆ ಎಲ್ಲಾ ಕಡೆ ಇರುವಂತಹ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಇರುವಂತಹ 48 ಉಗ್ರರ ನೆಲೆಗಳನ್ನು ಸಹಿತ ಇದೇ ಒಂದು ಸ್ಥಳದಿಂದ ಆಪರೇಟ್ ಅನ್ನ ಮಾಡ್ಲಾಗ್ತಿತ್ತು ಅನ್ನುವಂತಹ ಮಾಹಿತಿಯನ್ನ ಗೊತ್ತಾಗ್ತಾ ಇದೆ. ಹಾಗಾಗಿ ಇಡೀ ಸಂಪೂರ್ಣವಾಗಿ ಈ ಒಂದು ಉಗ್ರರ ಹೆಡ್ ಕ್ವಾರ್ಟರ್ ಅನ್ನೇ ಈಗ ಮಟ್ಯಾಶ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಇದೇ ಸ್ಥಳದಲ್ಲಿ ಬಹಳಷ್ಟು ಬಾರಿ ಮಸೂದ್ ಅಜರ್ ಸಹಿತ ಬಂದಿದ್ದ. ಮಸೂದ್ ಅಜರ್ ಬಂದು ಇದೇ ಒಂದು ಸ್ಥಳದಲ್ಲಿ ಏನಂದ್ರೆ ಬಹಳಷ್ಟು ಉಗ್ರರಿಗೆ ಏನಂದ್ರೆ ಅವರ ಪರವಾಗಿ ನಿಂತು ಭಾಷಣವನ್ನ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವಾಗ ಏನಂದ್ರೆ ರಾಮ ಮಂದಿರದ ಉದ್ಘಾಟನೆಯ ದಿವಸ ಇರುತ್ತಲ್ಲ, ಅದಾದ್ಮೇಲೆ ರಾಮ ಮಂದಿರದ ಭಾರತದಲ್ಲಿರುವಂತಹ ರಾಮ ಮಂದಿರ ಶಂಕುಸ್ಥಾಪನೆ ಇರುತ್ತಲ್ಲ, ಆ ಸಂದರ್ಭದಲ್ಲೂ ಸಹಿತ ಮಸೂದ್ ಅಜರ್ ಇದೇ ಒಂದು ಸ್ಥಳದಲ್ಲಿ ಕುತ್ಕೊಂಡು ಉಗ್ರರಿಗೆ ಸಂದೇಶವನ್ನು ಕೊಟ್ಟಿದ್ದ ಅನ್ನುವಂತಹ ಮಾಹಿತಿಯು ಸಹಿತ ಇರುವಂತದ್ದು. ಹಾಗಾಗಿ ಇವರ ಹೆಡ್ ಕ್ವಾರ್ಟರ್ ಅನ್ನು ಈಗ ಮಟ್ಯಾಶ್ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಜಗದೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಭಾರತದ ಸೇನೆ ಪಾಕಿಸ್ತಾನದಲ್ಲಿ ಎಂಥ ಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಅಂತ ಹೇಳಿ ವಿಲ ಅಂತ ಒದ್ದಾಡುವುದು ಬಿಟ್ರೆ ಪಾಕಿಸ್ತಾನಕ್ಕೆ ಏನು ಮಾಡುವುದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ದಾಳಿ ಆಗಿದ್ರೆ ಓಕೆ, ಎರಡು ಕಡೆ ದಾಳಿ ಆಗಿದ್ರೆ ಸುಧಾರಿಸಿಕೊಳ್ಳಬಹುದಿತ್ತೇನೋ. ಆದ್ರೆ ಭಾರತ ದಾಳಿ ಮಾಡಿರೋದು 9 ಪ್ರದೇಶಗಳಲ್ಲಿ. ಮಧ್ಯರಾತ್ರಿ ನಡೆದಂತಹ ಕಾರ್ಯಾಚರಣೆ, ಇವತ್ತು ಮಾಕ್ ಡ್ರಿಲ್ ನಡೀತಾ ಇದೆ ಭಾರತದಲ್ಲಿ. ಬಹುಶಃ ಪಾಕಿಸ್ತಾನ ಅಂದ್ಕೊಂಡಿತ್ತೇನೋ ಎಲ್ಲ ಯುದ್ಧಕ್ಕೆ ತಯಾರಿಯನ್ನ ಮಾಡ್ತಾ ಇದೆ, ಈ ಮಾಕ್ ಡ್ರಿಲ್ ಎಲ್ಲ ಆದ್ಮೇಲೆ ಆನಂತರ ಯುದ್ಧಕ್ಕಿಳಿಬಹುದೇನೋ ಭಾರತ ಅನ್ನುವಂಥ ಒಂದು ಆರಾಮದ ಸ್ಥಿತಿಯಲ್ಲೋ ಅಥವಾ ಇನ್ನು ದಾಳಿ ಸ್ವಲ್ಪ ದೂರದಲ್ಲಿದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಪಾಕಿಸ್ತಾನ ಇತ್ತೋ ಏನೋ ಗೊತ್ತಿಲ್ಲ. ಮಧ್ಯರಾತ್ರಿ ನಡೆದಂತಹ ಕಾರ್ಯಾಚರಣೆ ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿದೆ. 9 ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ದು ಭಾರತ. ದಾಳಿಯಾಗಿದ್ದು ಎಷ್ಟು ಹೊತ್ತಿಗೆ? 1:30, 1:40 ಸುಮಾರಿಗೆ LOC ಇಂದ ದಾಳಿಯನ್ನ ಮಾಡಲಾಯಿತು. ಈ ದಾಳಿಗೆ ಬಳಸಿದ್ದು ಲಾಂಗ್ ರೇಂಜ್ ಮಿಸೈಲ್ಗಳನ್ನ, ರಫೇಲ್ ಯುದ್ಧ ವಿಮಾನದ ಮೂಲಕ ಸ್ಕ್ಯಾಲ್ಪ್ ಮಿಸೈಲ್ಗಳನ್ನ ಬಳಸಲಾಯಿತು.
ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಬಳಸಲಾಯಿತು. ಬ್ರಹ್ಮೋಸ್ ಕ್ಷಿಪಣಿ 400ರಿಂದ 450 ಕಿಲೋಮೀಟರ್ ದೂರದಲ್ಲಿರುವಂತಹ ಟಾರ್ಗೆಟ್ನ ಹೊಡೆದುರುಳಿಸಬಲ್ಲ ಸಾಮರ್ಥ್ಯ ಇರುವಂತಹ ಕ್ಷಿಪಣಿ. ರೈಟ್, ಉರಿ ದಾಳಿಗೆ ಪ್ರತಿಯಾಗಿ 11 ದಿನದಲ್ಲಿ ಪ್ರತೀಕಾರವನ್ನ ತೀರಿಸಿಕೊಂಡಿತ್ತು ಭಾರತ. ಪುಲ್ವಾಮಾ ದಾಳಿಯಾದಾಗ 12 ದಿನದಲ್ಲಿ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡಿತ್ತು. ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಯಾಗಿ ಭಾರತ ದಾಳಿಯನ್ನ ಮಾಡಿದ್ದು 13 ದಿನಗಳಲ್ಲಿ, ಪ್ರತೀಕಾರವನ್ನ ತೀರಿಸಿಕೊಂಡಿದ್ದು 13 ದಿನಗಳಲ್ಲಿ. 2016 ಉರಿ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ 11 ದಿನದಲ್ಲಿ ಭಾರತ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿತ್ತು. ಪುಲ್ವಾಮಾದಲ್ಲಿ ದಾಳಿಯಾದಾಗ ಸಿಆರ್ಪಿಎಫ್ ಯೋಧರು 40 ಸಿಆರ್ಪಿಎಫ್ ಯೋಧರ ಪ್ರಾಣವನ್ನ ಉಗ್ರರು ತೆಗೆದಾಗ ಏರ್ ಸ್ಟ್ರೈಕ್ ಅನ್ನ ಮಾಡ್ತಲ್ಲ, ಬಾಲಾಕೋಟ್ನಲ್ಲಿ 100 ಉಗ್ರರನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡ್ತಲ್ಲ, ಆಗ ಭಾರತ ಪ್ರತೀಕಾರಕ್ಕೆ ತೆಗೆದುಕೊಂಡಿದ್ದು 13 ದಿನ. ಪಾಕಿಸ್ತಾನದ ಬಾಲಾಕೋಟ್ಗೆ ನುಗ್ಗಿ ಅಲ್ಲಿ ಏರ್ ಸ್ಟ್ರೈಕ್ ಅನ್ನ ಮಾಡಿ ಉಗ್ರರ ಲಾಂಚ್ ಪ್ಯಾಡ್ ಅನ್ನ ನಿರ್ನಾಮ ಮಾಡಿತ್ತು ಭಾರತ. ಪಹಲ್ಗಾಮ್ ದಾಳಿ ನಡೆದಿದ್ದು ಏಪ್ರಿಲ್ 22ನೇ ತಾರೀಕು. ಆ ದಾಳಿಯಾದ 13 ದಿನಗಳ ಒಳಗಾಗಿ ಭಾರತ ತನ್ನ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಹಾಗಂತ ಭಾರತ ಇಲ್ಲಿಗೆ ನಿಲ್ಲುತ್ತೆ ಅಂತಲ್ಲ, ಭಾರತ ಗೊತ್ತಿದೆ ಮುಂದಿನ ಕಾನ್ಸಿಕ್ವೆನ್ಸಸ್ ಏನಾಗಬಹುದು ಅಂತ ಹೇಳಿ. ಈ ದಾಳಿ ಯುದ್ಧಕ್ಕೆ ಟರ್ನ್ ಆಗಿದೆಯಾದಲ್ಲಿ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನ ಭಾರತ ಮಾಡಿಕೊಂಡಿದೆ, ಇನ್ನೂ ಮಾಡಿಕೊಳ್ತಾ ಇದೆ. ಈ ಯುದ್ಧದ ತಯಾರಿ ಕಳೆದ ಹಲವು ದಿನಗಳಿಂದ ಆರಂಭ ಆಗಿದೆ. ನೋಡಿ, ಇವತ್ತು ಮಾಕ್ ಡ್ರಿಲ್ ಕೂಡ ನಡೀತಾ ಇದೆ ದೇಶದ 259 ಪ್ರದೇಶಗಳಲ್ಲಿ, ಅದಕ್ಕಾಗಿ ಗುರುತು ಮಾಡಿದಂತಹ ಸ್ಥಳಗಳಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.